ಇನ್ನು ಇವತ್ತು ಕಲಾಪದಲ್ಲಿ ಕೆಲ ಸ್ವಾರಸ್ಯಕರ ಘಟನಾವಳಿಗಳು ಜರುಗಿದ್ವು. ಅಂದರೆ ಈ ಲೈವ್ ಪ್ರೋಗ್ರಾಮ್ ಏನು ನಡೀತಾ ಇರುತ್ತಲ್ಲ, ಆ ಸಂದರ್ಭದಲ್ಲಿ ಬರೀ ನೀವು ಆಡಳಿತ ಪಕ್ಷದ ನಾಯಕರನ್ನೇ ತೋರಿಸ್ತೀರಿ, ವಿಪಕ್ಷದ ನಾಯಕರನ್ನ ತೋರಿಸೋದೇ ಇಲ್ಲ ಅಂತ ವಿಪಕ್ಷ ನಾಯಕರು ತೆಗೆದ್ರು. ಇಲ್ಲ, ಇದೊಂಥರ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಖಾದರ್ ಹೇಳುವಂಥ ಪ್ರಯತ್ನ ಮಾಡಿದ್ರು. ನಟ್ಟು ಬೋಲ್ಟು ಎಲ್ಲಿ ಸರಿಯಾಗಿದೆ ಅದನ್ನು ಸ್ವಲ್ಪ ಟೈಟ್ ಮಾಡಿ ಅಂತ ವಿಪಕ್ಷ ನಾಯಕರು ಪಟ್ಟು ಹಿಡಿದ್ರು. ವಿಧಾನಸಭೆಯಲ್ಲೂ ಸದ್ದು ಮಾಡಿದ ನಟ್ಟು ಬೋಲ್ಟು. ವಿಪಕ್ಷ ಸದಸ್ಯರನ್ನ ಟಿವಿಯಲ್ಲಿ ತೋರಿಸುತ್ತಿಲ್ಲವೆಂದು ಆಕ್ಷೇಪ. ವಿಧಾನಸಭೆಯಲ್ಲಿ ಆಡಳಿತ ಪಕ್ಷದ ಸದಸ್ಯರಿಗೆ ಕ್ಲೋಸ್ ಆಪ್ ಕ್ಯಾಮೆರಾ, ವಿಪಕ್ಷ ಸದಸ್ಯರಿಗೆ ವೈಡ್ ಆಂಗಲ್ ಕ್ಯಾಮೆರಾ. ಇದನ್ನ ಗಮನಿಸಿದ ಬಿಜೆಪಿ ಸದಸ್ಯರು ಇವತ್ತು ಸರ್ಕಾರದ ಮೇಲೆ ಮುಗಿಬಿದ್ರು. ದೊಡ್ಡ ಕೋಲಾಹಲವೇ ಸೃಷ್ಟಿಯಾಯಿತು. ಇದನ್ನ ಒಪ್ಪಿಕೊಂಡ ಸ್ಪೀಕರ್ ಖಾದರ್ ಟೆಕ್ನಿಕಲ್ ಪ್ರಾಬ್ಲಮ್ ಅಂದ್ರು. ಇದಕ್ಕೆ ಅಶೋಕ್ ತಿರುಗೇಟು ಕೊಟ್ಟರು. ಏನ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರ್ಬೇಕು, ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲ, ಅಷ್ಟಕ್ಕೂ ಆಗಿದ್ದೇನೆಂದ್ರೆ ವಿಧಾನಸಭೆಯ ಹಾಲ್ನಲ್ಲಿ ಟಿವಿ ಅಳವಡಿಸಲಾಗಿದೆ. ವಿಪಕ್ಷ ಸದಸ್ಯರು ಮಾತನಾಡುವಾಗ ಟಿವಿಯಲ್ಲಿ ಯಾರನ್ನೂ ತೋರಿಸ್ತಿರ್ಲಿಲ್ಲ. ಆದ್ರೆ ಆಡಳಿತ ಪಕ್ಷದ ಸದಸ್ಯರು ಎದ್ದು ನಿಂತ ಕೂಡಲೇ ಕ್ಲೋಸ್ ಅಪ್ ಕ್ಯಾಮೆರಾದಲ್ಲಿ ಪ್ರದರ್ಶನವಾಗ್ತಿತ್ತು. ಎಚ್.ಕೆ. ಪಾಟೀಲ್ ಎದ್ದು ನಿಂತಾಗ ನೋಡ್ರಿ ಈಗ ಟಿವಿಯಲ್ಲಿ ಬರ್ತಾರೆ ಎಂದು ವಿಪಕ್ಷ ಸದಸ್ಯರು ಇದು ಅಡ್ಜಸ್ಟ್ಮೆಂಟ್ ಅಂತ ಕುಟ್ಕಿದ್ರು. ಸನ್ಮಾನ್ಯ ಅಧ್ಯಕ್ಷರೇ, ಇದೇ ವೇಳೆ ಇದು ಸಣ್ಣ ಸಮಸ್ಯೆ ಅಲ್ಲ, ನಾವು ಮಾತಾಡ್ತಿರೋದು ಜನರಿಗೆ ತಲುಪುತ್ತಿಲ್ಲ, ಅದೇನ್ ನಟ್ಟು ಬೋಲ್ಟು ಸರಿಯಾಗಿಲ್ಲ, ಸರಿ ಮಾಡ್ರಿ ಅಂತ ಶಾಸಕ ಸುನಿಲ್ ಕುಮಾರ್ ಆಗ್ರಹಿಸಿದ್ರು. ಯಾವ ಬೋಲ್ಟ್ ನಟ್ಟು ಸರಿ ಇಲ್ಲ, ಸರಿ ಮಾಡಿ ಅಲ್ಲ, ನಟ್ಟು ಸರಿ ಮಾಡಿ, ನಮ್ಮನ್ನು ಕಾಣೋದಿಲ್ಲ ಅಂದ್ರೆ ಆಯ್ತು, ಲೂಸ್ ಆಗಿರ್ಬೇಕಲ್ಲ, ಯಾವ ಬೋಲ್ಟ್ ನಟ್ಟು ಲೂಸ್ ಆಗಿದೆ ನೋಡುವ, ಅದನ್ನ ಸರಿ ಮಾಡ್ಬೇಕಲ್ಲ. ಆಯ್ತು, ಬೋಲ್ಟ್ ಯಾವ ನಟ್ಟು ಲೂಸ್ ಆಗಿದೆ ಹೇಳಿ. ಸಮಾಧಾನ. ಕಲಾಪ ಚಿತ್ರೀಕರಣ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾಕೆ ಕೊಟ್ರಿ? ನಟ್ಟು ಬೋಲ್ಟು ಲೂಸ್ ಟೈಟು ಅನ್ನೋ ಗದ್ದಲದ ಮಧ್ಯೆ ಅರವಿಂದ್ ಬೆಲ್ಲದ್ ಗಂಭೀರ ಆರೋಪ ಮಾಡಿದ್ರು. ವಿಧಾನಸಭೆಯ ಕಾರ್ಯಕಲಾಪಗಳ ಚಿತ್ರೀಕರಣವನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡಲಾಗಿದೆ ಅಂತ ಬಾಂಬ್ ಸಿಡಿಸಿದ್ರು. ಈ ವೇಳೆ ಗದ್ದಲ ಉಂಟಾಯಿತು. ಸದನದ ಕಲಾಪ ಮೊದಲು ವಾರ್ತಾ ಮತ್ತು ಇಲಾಖೆ ಕವರ್ ಮಾಡ್ತಾ ಇತ್ತು. ಇದನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾಕೆ ಕೊಟ್ರಿ ನೀವು? ಸದನ ಕಲಾಪ ಕವರ್ ಮಾಡಿ. ಇದಕ್ಕೆ ಗರಂ ಆದ ಸಚಿವ ಪ್ರಿಯಾಂಕ್ ಖರ್ಗೆ ಪಾರ್ಲಿಮೆಂಟ್ ನಲ್ಲಿ ಏನಾಗ್ತಿದೆ ಅಂತ ನೆನಪಿಸಿ ತಿವಿದ್ರು. ಜವಾಬ್ದಾರಿಯಿಂದ ಮಾತಾಡಿ, ಕೇಳ್ತಾ ಇದೀವಿ ಅಂತ ಏನ್ ಬಾಯಿ ಬಂದಾಗ ಮಾತಾಡೋದಲ್ಲ. ಈಗ ಪಾರ್ಲಿಮೆಂಟ್ ನಲ್ಲಿ ಏನ್ ನಡೀತದೆ? ಈ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲೆಂದೇ 10 ನಿಮಿಷ ಕಲಾಪವನ್ನ ಮುಂದೂಡಲಾಯಿತು. ಸ್ಪೀಕರ್ ಖಾದರ್ ಈ ಬಗ್ಗೆ ಸಭೆ ನಡೆಸಿ ಟೆಕ್ನಿಕಲ್ ಸಮಸ್ಯೆ ಬಗೆಹರಿಸುವಂತೆ ಸೂಚಿಸಿದರು. ಇತ್ತ ವಿಧಾನ ಪರಿಷತ್ನಲ್ಲಿ SC/ST ಅನುದಾನ ಹಣವನ್ನ ಗ್ಯಾರಂಟಿಗಳಿಗೆ ಬಳಸಲಾಗ್ತಿದೆ ಎಂಬ ವಿಚಾರವಾಗಿ ಛಲವಾದಿ ನಾರಾಯಣ ಸ್ವಾಮಿ ಮಾತನಾಡಿದರು. ಈ ವೇಳೆ ಸದನದಲ್ಲಿ ಗಡಿಯಾರ ಕೆಟ್ಟು ನಿಂತಿರುವುದನ್ನ ಭೋಜೇಗೌಡ ಗಮನಿಸಿದ್ರು. ಆಗ ವಿಪಕ್ಷ ಸದಸ್ಯರೆಲ್ಲ ಸರ್ಕಾರಕ್ಕೆ ಟೈಮ್ ಸರಿಯಿಲ್ಲ ಅಂದ್ರು. ಗಡಿಯಾರಕ್ಕೆ ಸೆಲ್ ಹಾಕೋದಕ್ಕೂ ಹಣ ಇಲ್ಲ ಅಂತ ರವಿಕುಮಾರ್ ಕಾಲೆಳೆದ್ರು. ನಮ್ಮ ವಾಚು ಸರಿ ಇದೆ, ನಿಮ್ಮ ವಾಚು ನಿಂತಿದೆ, ಯಾಕಂದ್ರೆ ಹೀಗೆ ಸ್ವಾರಸ್ಯಕರ ಮತ್ತು ಗಂಭೀರ ವಿಚಾರಗಳೊಂದಿಗೆ ಇಂದಿನ ಕಾರ್ಯಕಲಾಪ ಮುಗಿತು. ಕಿರಣ್ ಹನಿಯಡ್ಕ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.